ಸಂಬಂಧಪಟ್ಟಂತೆ ತಾನೇ ದರ್ಪ ತೋರಿ ಟೆಕ್ಕಿ ವಿಕಾಸ್ ಮೇಲೆ ಆರೋಪ ಮಾಡಿದ್ದ ವಿಂಗ್ ಕಮಾಂಡರ್ ವಿಕಾಸ್ ದೂರಿನ ಆಧಾರದ ಮೇಲೆ ಶೀಲಾದಿತ್ಯ ಬೋಸ್ ಮೇಲೆ ಈಗ ಎಫ್ಐಆರ್ ದಾಖಲು ಮಾಡಲಾಗಿದೆ. ತಾನೇ ಹಲ್ಲೆ ಮಾಡಿ ಅದಾದ ಬಳಿಕ ಡ್ಯಾಶ್ ಬೋರ್ಡ್ ನಲ್ಲಿ ವಿಡಿಯೋ ಮಾಡೋದ್ರ ಮೂಲಕ ಆರೋಪವನ್ನ ಮಾಡಿದ್ದ ವಿಕಾಸ್ ಮೇಲೆ ಹೀಗಾಗಿ ಈಗ ವಿಂಗ್ ಕಮಾಂಡರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪೂರ್ವ ವಿಭಾಗದ ಡಿಸಿಪಿ ದೇವರಾಜು ಮಾಹಿತಿ ಕೊಟ್ಟಿರೋದು. ವಿಂಗ್ ಕಮಾಂಡರ್ ಮೇಲೆ ಕೊಲೆ ಯತ್ನದ ಕೇಸನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಸಿಸಿಟಿವಿಯಲ್ಲಿ ವಿಂಗ್ ಕಮಾಂಡರ್ ಅಸಲಿಯತ್ತು ಈಗ ಬಯಲಾಗಿರೋದು. ವಿಕಾಸ್ ಮೇಲೆ ಮೊದಲು ಹಲ್ಲೆ ಮಾಡಿದ್ದಂತ ಶೀಲಾದಿತ್ಯ ಬೋಸ್, ಆದ್ರೆ ಆ ಪ್ರಕರಣವನ್ನೇ ಸಂಪೂರ್ಣ ಘಟನೆಯನ್ನೇ ತಿರುಚಿ ಡ್ಯಾಶ್ ಬೋರ್ಡ್ ನಲ್ಲಿ ವಿಡಿಯೋ ಮಾಡಿ ಒಂದಷ್ಟು ಬ್ಯಾಂಡೇಜ್ ಹಾಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿದ್ದು ವಿಕಾಸ್ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದ. ಅಲ್ಲಿನ ಸ್ಥಳೀಯರು ಯಾರು ಕೂಡ ನನ್ನ ಸಪೋರ್ಟಿಗೆ ಬರಲಿಲ್ಲ, ಹಾಗೆ ಹೀಗೆ ಅಂತ ಅನೇಕ ಆರೋಪಗಳನ್ನ ಮಾಡಲಾಗಿತ್ತು. ಆದ್ರೀಗ ಶೀಲಾದಿತ್ಯ ವಿರುದ್ಧ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಆತ ಎಸ್ಕೇಪ್ ಆಗಿರೋದು. ಬೈಯಪ್ಪನಹಳ್ಳಿ ಪೊಲೀಸರಿಂದ ಕೇಸನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಈತನ ಪತ್ತೆಗಾಗಿ ಈಗ ಪೊಲೀಸರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೋಡಿ, ವಿಂಗ್ ಕಮಾಂಡರ್ ಮೇಲೆ ಹಲ್ಲೆ ಆಯ್ತು ಅಂದ ತಕ್ಷಣ ರಾಜ್ಯದಾದ್ಯಂತ ಒಂದು ಸಂಚಲನ ಕ್ರಿಯೇಟ್ ಆಯ್ತು. ಗಡಿಯಲ್ಲಿ ಹೋಗಿರ್ತಾರೆ ಅವರು, ನಮ್ಮ ನಾಳೆಯ ದಿನಗಳನ್ನ ಕ್ರಿಯೇಟ್ ಮಾಡೋರು ಯಾರು, ನಮ್ಮ ನಾಳೆ ದಿನಗಳಿಗೋಸ್ಕರ ಅವ್ರು ದುಡಿತಾರೆ, ಅಂತವ್ರ ಮೇಲೆ ಈ ರೀತಿಯಾಗಿ ಕ್ರೌರ್ಯ ಎಸಗಿದ್ರ, ಹಲ್ಲೆ ಮಾಡಿದ್ರ ಅಂತ. ಪಾಪ ವಿಕಾಸ್ ಮೇಲೆ ಕಂಪ್ಲೇಂಟು ದಾಖಲಾಗಿತ್ತು. ಅವರ ಪೋಷಕರು ಹೋಗಿ ಹೇಳಿದ್ರು ಏನು ಮಾಡಿಲ್ಲ ಹಾಗೆ ಹೀಗೆ ಅಂತ. ಬಟ್ ಆತ ಮಾಡಿದ್ ಸರಿ ಅಂತಲ್ಲ, ಆತ ಮಾಡಿದ್ದು ತಪ್ಪೆ. ಬಟ್ ವಿಂಗ್ ಕಮಾಂಡರ್ ಇಡೀ ಘಟನೆಯನ್ನ ತಿರುಚಿ ಕಂಪ್ಲೇಂಟ್ ಮಾಡಿದ್ದ, ಅನುಕಂಪ ಗಿಟ್ಟಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದ. ಹೀಗಾಗಿ ಶೀಲಾದಿತ್ಯ ವಿರುದ್ಧ ಈಗ ಕಂಪ್ಲೇಂಟ್ ದಾಖಲಾಗದೆ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಆತನನ್ನ ಹುಡುಕ್ತಾ ಇದ್ದಾರೆ, ಬಟ್ ಆತ ಪತ್ತೆ ಇಲ್ಲ, ನಾಪತ್ತೆ ಆಗ್ಬಿಟ್ಟಿದ್ದಾನೆ. ವಿಂಗ್ ಕಮಾಂಡರ್ ಅನುಕಂಪಕ್ಕಾಗಿ ಮಾಡಿದಂಥದ್ದು ಏನಿದೆ, ಪಾಪ ಮತ್ತೋರ್ವ ಯುವಕನ ಕೆಲಸಕ್ಕೆ ಕುತ್ತು ತರ್ತಾ ಇತ್ತು, ಅವನ ಭವಿಷ್ಯದ ಮೇಲೆ ಕುತ್ತು ತರ್ತಾ ಇತ್ತು. ಹೀಗಾಗಿ ಸದ್ಯಕ್ಕೆ ಈ ರೀತಿಯಾಗಿ ತಾನೇ ಹೊಡ್ಕೊಂಡು ಸುಳ್ಳು ಹೇಳಿದಂತ ವಿಂಗ್ ಕಮಾಂಡರ್ ವಿರುದ್ಧ ಈಗ ಪೊಲೀಸ್ ಕಂಪ್ಲೇಂಟ್ ದಾಖಲಾಗಿದೆ. ಎಲ್ಲರೂ ಕೂಡ ನಂಬಿದ್ರು ಕಮಾಂಡರ್ ಮೇಲೆ ಈ ರೀತಿಯಾಗಿ ಮಾಡ್ಬಿಟ್ನ ಹುಡುಗ ಹಂಗೆ ಹಿಂಗೆ ಅಂತ. ಕಮಾಂಡರ್ ಮಾಡಿದ್ದು ತಪ್ಪೇ ಇಲ್ಲಿ, ಮತ್ತೊಂದು ಕಡೆ ವಿಕಾಸ್ ಮಾಡಿದ್ದು ತಪ್ಪೆ. ಬಟ್ ಕಮಾಂಡರ್ ಇಡೀ ಘಟನೆಯನ್ನ ತಿರುಚಿದ್ದಿದೆಯಲ್ಲ, ಅದು ಜನರ ಆಕ್ರೋಶಕ್ಕೆ ಗುರಿ ಆಗ್ತಾ ಇದೆ. ಅದರಲ್ಲೂ ಕೂಡ ಕನ್ನಡಿಗರು ನನಗೆ ಸಪೋರ್ಟ್ ಮಾಡಲಿಲ್ಲ, ಕರ್ನಾಟಕದವ್ರು ನಮ್ಮನ್ನ ಕೆಟ್ಟದಾಗಿ ನಡೆಸ್ಕೊಂಡ್ರು, ಬೇರೆ ರಾಜ್ಯದವರು ಅನ್ನೋ ಕಾರಣಕ್ಕೆ ನೋಡಿ ನನ್ನ ಸಪೋರ್ಟಿಗೆ ಬರಲೇ ಇಲ್ಲ ಅಂತೇಳೆಲ್ಲ ಆರೋಪ ಮಾಡಿತ್ತು. ಆರೋಪಗಳ ಲಿಸ್ಟ್ಗಳೇನು ಇಷ್ಟುದ್ದ ಇತ್ತು, ಬಟ್ ಮಾಡಿದ್ದೆಲ್ಲವೂ ಕೂಡ ಅಲ್ಲಿ ಎಡ್ಬಿಡಂಗಿ ಕೆಲಸ. ಎಲ್ಲವೂ ಕೂಡ ತಿರುಚಿ ಈ ರೀತಿಯಾಗಿ ಕಂಪ್ಲೇಂಟ್ ಮಾಡಿದ್ದು, ವಿಡಿಯೋ ಮಾಡಿದ್ದು. ಹಾಗಾಗಿ ಆತನ ವಿರುದ್ಧ ಈಗ ಕಂಪ್ಲೇಂಟ್ ದಾಖಲಾಗಿದೆ. ಕಂಪ್ಲೇಂಟ್ ನೀವು ದಾಖಲು ಮಾಡ್ಕೊಳ್ಳೋದಾದ್ರೆ ಇಬ್ರು ವಿರುದ್ಧನೂ ಕಂಪ್ಲೇಂಟ್ ದಾಖಲು ಮಾಡ್ಕೊಳ್ಬೇಕು ಅನ್ನೋದೇ ಸಾರ್ವಜನಿಕರ ಒತ್ತಾಯವೂ ಇತ್ತು. ಯಾಕೆಂದ್ರೆ ಇಬ್ರು ತಪ್ಪು ಮಾಡಿದ್ದಾರೆ. ಬಟ್ ಆತನ ವಿಕಾಸ್ನನ್ನ ಯಾವ ರೀತಿ ಹೊಡೆದಿದ್ರು, ಆತನ ಮೊಬೈಲ್ನ ಹೇಗೆ ಎಸ್ತಿದ್ರು, ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ನೋಡಿದ ತಕ್ಷಣ ಯಾವುದನ್ನು ಕೂಡ ಜಡ್ಜ್ ಮಾಡಬಾರ್ದು ಅನ್ನೋದಕ್ಕೆ ಇದೇ ಒಂದು ಘಟನೆ ಸಾಕ್ಷಿ. ಆತ ಹಲ್ಲೆ ಮಾಡಿದ್ರು ಅಂತೇಳಿ ವಿಡಿಯೋ ಮಾಡಿ ಹಾಕಿದ ತಕ್ಷಣ ಎಲ್ಲರೂ ನಂಬ್ಕೊಂಡು ಬಿಟ್ಟಿದ್ರು. ಬಟ್ ಈಗ ಅದರ ಅಸಲಿಯತ್ತು ಬಹಿರಂಗ ಆಗಿದೆ.